ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಷ್ಪ ಮೈಡಿಯಸ್. ಜೀವನದ ಕೆಲವೊಂದು ಸತ್ಯಗಳನ್ನು, ವಾಸ್ತವ ನೈಜತೆಯನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಒಂದು ಪುಟ್ಟ ಪ್ರಯತ್ನ. ಮನುಷ್ಯನ ಜೀವನ ಒಂದು ರೀತಿ ಹೋರಾಟವೇ ಸರಿ, ಹೌದಲ್ವ ಸ್ನೇಹಿತರೆ? ಮದುವೆ ಆಗೋವರೆಗೂ ಮದುವೆ ಆಗಿಲ್ಲ ಅಂತ ಜನರ ಹತ್ರ ಗೊಣಗಾಟ, ಮದುವೆ ಆದಮೇಲೆ ಅಲ್ಲಿನ ಜನರ ಮನಸ್ಥಿತಿ, ವ್ಯಕ್ತಿತ್ವ, ಅವ್ರು ನಮ್ಮನ್ನು ಅರ್ಥ ಮಾಡಿಕೊಂಡು ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ನಾ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವೆಷ್ಟೇ ಅನುಸರಿಸಿದ್ರು, ಹೊಂದ್ಕೊಂಡ್ರು, ಕಿಂಚಿಷ್ಟು ಕೃತಜ್ಞತೆ, ಮನುಷ್ಯತ್ವ, ಮಾನವೀಯತೆಯೇ ಇಲ್ಲದೆ ಇರ್ತಕ್ಕಂಥ ಜನರ ನಡುವೆ ಬದುಕಬೇಕಾಗತ್ತೆ. ಆ ಥರದ ಜನರ ಹತ್ರ ಬದುಕೋ ಒಮ್ಮೊಮ್ಮೆ ಅವರಿಂದ ನಮಗೆ ಮುಕ್ತಿನೇ ಇಲ್ವೇನೋ, ಅವರಿಂದ ನಮಗೆ ಬಿಡುಗಡೆನೇ ಇಲ್ವೇನೋ ಅನ್ನೋ ಥರ ಲೈಫ್ ಅನಿಸ್ಬಿಡುತ್ತೆ. ಇನ್ನು ಆಗ್ತಾನೆ ಜೀವನ ಶುರುವಾಗಿರುತ್ತೆ. ಆದರೆ ಆ ಶುರುವಾದ ಒಂದು ಆರಂಭದಲ್ಲೇ ಅಲ್ಲೇ ಒಂದು ಕಹಿ, ಅಂದರೆ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಯಾವುದೋ ಒಂದು ಯಾವುದೋ ಒಬ್ಬ ವ್ಯಕ್ತಿ ಅಲ್ಲಿ ನಮಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರ್ತಾರೆ ಅಲ್ವಾ? ಸಾಕಷ್ಟು ಜನರ ಸಮಸ್ಯೆ ಇದೇನೆ ಸ್ನೇಹಿತರೆ. ಕೆಲವೊಬ್ರು ಏನಂದರೆ ಚೆನ್ನಾಗಿರಲಿ, ದೂರ ನಿಂತು ಹರಿಸಿ ಹಾರೈಸೋಣ, ಅವರು ಚೆನ್ನಾಗಿರಲಿ ಅಂತ ಅನ್ನೋರು ಒಂದಿಷ್ಟು ಜನ. ಆದರೆ ಇನ್ನೊಂದಿಷ್ಟು ಜನ ಯಾಕೆ ಚೆನ್ನಾಗಿರಬೇಕು, ಜೀವನದುದ್ದಕ್ಕೂ ನಾವು ಅವ್ರಿಗೆ ನೆಮ್ಮದಿಯಾಗಿರೋದಕ್ಕೆ ಬಿಡದೆ ತೊಂದರೆ ಕೊಡೋಣ ಅನ್ನೋ ಒಂದು ಮನಸ್ಥಿತಿ, ವ್ಯಕ್ತಿತ್ವ ಇರೋವಂಥವ್ರು ಒಂದಷ್ಟು ಜನ. ಯಾರೋ ನೂರಕ್ಕೊಂದು 10 ಜನ ತುಂಬ ಮೆಚ್ಯೂರ್ಡ್ ಮೈಂಡೆಡ್ಡಾಗಿ ದೂರ ಇರಲಿ, ಚೆನ್ನಾಗಿರಲಿ, ಹರಿಸಿ ಹಾರೈಸೋಣ, ಅವರು 10ಕ್ಕೊಂದಿನ ಬಂದೋಗಲಿ, ನಾವು 10ಕ್ಕೊಂದಿನ ಬಂದೋಗೋಣ, ನಮಗೂ ಪ್ರೀತಿ ಗೌರವ ಇರುತ್ತೆ, ಅವ್ರಿಗೂ ಪ್ರೀತಿ ಗೌರವ ಇರುತ್ತೆ, ವಿಶ್ವಾಸ ಇರುತ್ತೆ ಇಬ್ಬರ ನಡುವೆ. ಒಂದು ದೂರ ಇದ್ದು ಚೆನ್ನಾಗಿರೋಣ ವಿಶ್ವಾಸದಿಂದ ಅಂತ ತುಂಬ ಮೆಚ್ಯೂರ್ಡ್ ಮೈಂಡೆಡ್ಡಾಗಿ ಅರ್ಥ ಮಾಡ್ಕೊಂಡು ನಡ್ಕೊಳ್ಳೋರು ಒಂದಿಷ್ಟು ಜನ. ಆದರೆ ಇನ್ನೊಂದಿಷ್ಟು ಜನ ಎಲ್ಲೇ ಹೋದರೂ, ಎಲ್ಲೇ ಬಂದರೂ, ಏನೇ ಮಾಡಿದ್ರು, ಹೇಗೆ ಇದ್ದರು, ಎಷ್ಟೇ ಅನುಸರಿಸಿದ್ರು, ಎಷ್ಟೇ ಹೊಂದ್ಕೊಳಕ್ಕೆ ಟ್ರೈ ಮಾಡಿದ್ರು, ನೀನೇನು ಮಾಡ್ತಾ ಇರೋದು, ನೀನೇನು ಮಾಡಿರೋದು ಮಹಾ ಲೈಫಲ್ಲಿ ಅವ್ರನ್ನ ತುಂಬ ಸಹಿಸ್ಕೊತಿರ್ತೀವಿ, ತುಂಬಾ ಅನುಸರಿಸ್ತಿರ್ತೀವಿ, ತುಂಬಾ ಹೊಂದ್ಕೊತಿರ್ತೀವಿ. ಆದರೂ ಕೂಡ ಅದ್ರ ಬಗ್ಗೆ ಒಂದು ಸಣ್ಣ ಸಾಸಿವೆಯಷ್ಟು ಕೂಡ, ಒಂದು ಸಣ್ಣ ಎಳ್ಳಿನಷ್ಟು ಕೂಡ ಅವ್ರಿಗೆ ಕಿಂಚಿಷ್ಟು ಕೃತಜ್ಞತೆ ಇರಲ್ಲ. ಈ ಥರದ ಜನನೂ ಇರ್ತಾರೆ. ಲೈಫು ಒಂದು ರೀತಿ ಒಡೆದಾಟವೇ ಆಗಿಬಿಟ್ಟಿರುತ್ತೆ ಅಲ್ವಾ? ಮಕ್ಕಳಾದಮೇಲೆ ಕೆಲ್ಸಕ್ಕೆ ಹೋಗೋ ತಂದೆ ತಾಯಿಗೆ ಮಕ್ಕಳಿಲ್ದವ್ರಿಗೆ ಮಕ್ಕಳಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್. ಆದರೆ ಮಕ್ಕಳಾದಮೇಲೆ ಹೊರಗಡೆ ಕೆಲ್ಸಕ್ಕೆ ಹೋಗೋ ತಂದೆ ತಾಯಿಗೆ ಮಕ್ಕಳನ್ನ ನೋಡ್ಕೊಳೋರಿಲ್ಲ ಅನ್ನೋದೇ ಒಂದು ದೊಡ್ಡ ಪರದಾಟ. ಮಕ್ಕಳೆಲ್ಲ ಸ್ವಲ್ಪ ಒಂದು ಹಂತಕ್ಕೆ ಬಂದು ಏನೋ ಮಕ್ಕಳಾಗಿದೆ ಅನ್ನೋವಾಗ ಮತ್ತೆ ಅವ್ರನ್ನ ಸಂಭಾಳಿಸಿ ಕೆಲಸ, ಮನೆ, ಮಕ್ಕಳು ಎಲ್ಲವನ್ನು ನಿಭಾಯಿಸೋದ್ರಲ್ಲಿ ಅದರಲ್ಲಿ ಒಂದು ರೀತಿ ಹೇಗಾಗೋಗಿರುತ್ತಂದ್ರೆ, ಅದು ಒಬ್ಬರಿದ್ರೆ ಏನಷ್ಟು ಸಮಸ್ಯೆ ಅನಿಸಲ್ಲ, ಹೆಂಗೋ ಒಂದು ನಡ್ಕೊಂಡು ಹೋಗಿಬಿಡುತ್ತೆ, ಏನಿದ್ರು ಏನಿಲ್ಲದೆ ಇದ್ದರು, ಏನೋ ಒಂದು ಬಡ್ದಾಡ್ಕೊಂಡು ಹೆಂಗೋ ಒಂದು ಕಾಲ ನೂಕ್ಬಿಡೋಣ ಅಂತ ಅನ್ಬೋದು. ಆದರೆ ಇಬ್ಬರು ಮಕ್ಕಳಿದ್ರೆ ಅಂತೂ ಅದು ನೋಡ್ಕೊಳೋರಿಲ್ಲದೆ, ಜವಾಬ್ದಾರಿ ತಗೊಳ್ಳೋರಿಲ್ಲದೆ ತುಂಬಾ ಇರಿಟೇಷನ್ ಅನಿಸ್ಬಿಡುತ್ತೆ ಲೈಫು. ಮತ್ತು ಆವಾಗ ಒಂಥರ ಮಕ್ಕಳನ್ನ ಸಂಭಾಳಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿ ಹೋಗ್ಬಿಡುತ್ತೆ. ಇನ್ನು ಕೆಲವ್ರದ್ದು ಏನಪ್ಪ ಜೀವನ ಅಂತಂದರೆ, ಮದುವೆ ಆಗಿರ್ತಾರೆ, ಆ ಮದುವೆ ಆಗಿರ್ತಕ್ಕಂಥ ವ್ಯಕ್ತಿನೇ ಕರೆಕ್ಟಾಗಿಲ್ಲದೆ ಆ ವ್ಯಕ್ತಿಯಿಂದ ಶಾಶ್ವತವಾದ ಬಿಡುಗಡೆ, ಶಾಶ್ವತವಾದ ಮುಕ್ತಿ ಸಿಕ್ಕಿದ್ರೆ ಸಾಕು ಅನ್ನೋರು ಒಂದಿಷ್ಟು ಜನ. ಹೀಗೆ ಮೈಡಿಯರ್ಸ್, ಲೈಫೇ ಒಂದು ರೀತಿ ಸ್ಟ್ರಗಲ್ ಅಲ್ವಾ? ನಿಮ್ಗೇನು ಅನಿಸುತ್ತೆ? ಸಮಾಜದ ಒಂದಿಷ್ಟು ವಾಸ್ತವಗಳನ್ನು, ಸತ್ಯಗಳನ್ನು, ನೈಜತೆಯನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನೇ ಇರಲಿ, ದಿನ ಅಂತೂ ಉರುಳ್ತಾ ಇರುತ್ತೆ, ಸೂರ್ಯ ಹುಟ್ಟುತ್ತಾ ಇರ್ತಾನೆ, ಸೂರ್ಯ ಮುಳುಗ್ತಾ ಇರ್ತಾನೆ, ದಿನ ಕಳೀತಾ ಇರುತ್ತೆ. ಸೊ ಬಿ ಪಾಸಿಟಿವ್, ಬಿ ಸ್ಟ್ರಾಂಗ್, ಬಿ ಹ್ಯಾಪಿ, ಬಿ ಹೆಲ್ತಿ ಅಂತ ಹೇಳ್ತಾ ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಶುಭವಾಗಲಿ. ಹಾಗೆ ಮೈಡಿಯರ್ಸ್, ಇನ್ನೂ ಒಂದು ಕಿವಿ ಮಾತೇನಪ್ಪ ಅಂದರೆ, ಅದೆಂಥದೇ ಪರಿಸ್ಥಿತಿ ಇದ್ದರೂ, ಅದೆಂಥದೇ ಕೆಟ್ಟ ಸಿಚುವೇಶನ್ ಇದ್ದರೂ, ಎಷ್ಟು ಆಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿರಿ. ನಿಮ್ಮ ಯೋಜನೆ, ನಿಮ್ಮ ಸಂಕಲ್ಪ, ನಿಮ್ಮ ಕೆಲಸ ಪ್ರತಿಯೊಂದೂ ನೀಟಾಗಿ ಪ್ಲಾನ್ಡಾಗಿ ಮಾಡ್ಕೊಳ್ಳಿ. ಜೊತೆಗೆ ಸ್ಟ್ರಾಂಗ್ ಆಗಿರಿ, ಹೆಲ್ತಿಯಾಗಿರಿ. ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ. ತುಂಬ ಸ್ಟ್ರಾಂಗ್ ಆಗಿರಿ. ನಿಮ್ಮ ಯೋಚನೆಗಳೇ ನಿಮ್ಮ ಜೀವನ ಆಗುತ್ತೆ. ಆದಷ್ಟು ಇರುವಂಥ ಸಮಯವನ್ನು ಖುಷಿಯಿಂದ, ನೆಮ್ಮದಿಯಿಂದ ಕಳೆಯೋದಕ್ಕೆ ಪ್ರಯತ್ನ ಪಡಿ.
ಇರೋದು ಒಂದೇ ಬದುಕು. ಎಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳಿಗೆ ಹೇಳಿ ನೀವು ಏನಂತಂದರೆ, ನೀನು ನನ್ನನ್ನು ಹೆದರ್ಸೋಕ್ಕಾಗಲ್ಲ, ನಾನು ತುಂಬ ಗಟ್ಟಿಗಿತ್ತಿ ಇದ್ದೀನಿ ಅಂತ ಆ ಸಮಸ್ಯೆಗಳಿಗೆ ಹೇಳಿ ಧೈರ್ಯವಾಗಿರಿ. ಹೆಣ್ಮಕ್ಳು ಧೈರ್ಯ ಯಾವತ್ತೂ ಗೆಡಬೇಡಿ. ದೇವರೊಬ್ಬ ಇರ್ತಾನೆ. ಕೊಲ್ಲೋದಕ್ಕೆ ಅಂತ 1000 ಕೈಗಳಿದ್ದರೂ ಕಾಯೋದಕ್ಕೆ ಅಂತ ಮೇಲೆ ಒಬ್ಬ ಖಂಡಿತ ಇದ್ದೇ ಇರ್ತಾನೆ. ಹಾಗಾಗಿ ಹೆದರಿಕೆ ಬೇಡ, ನಂಬಿಕೆ ಇರಲಿ, ಭರವಸೆ ಇರಲಿ. ಕಾಲಕ್ಕೆ ಎಲ್ಲವನ್ನೂ ಬದಲಿಸುವ ಶಕ್ತಿ ಖಂಡಿತ ಇದೆ. ಸಮಯ ಸರಿದು ಹೋಗುತ್ತೆ. ಜಸ್ಟ್ ಒಂದು ಸ್ವಲ್ಪ ದಿನ ಎಲ್ಲವನ್ನೂ ಸಹಿಸ್ಕೊಂಡು ಮುಂದೆ ಸಾಗ್ಬಿಡಿ. ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ. ಕಾದಂಥ ನೀರು ಮತ್ತೆ ತಣ್ಣಗಾಗಲೇಬೇಕು. ಬಿಸಿಯಾಗಿರುವ ನೀರು ಆವಿಯಾಗತ್ತೆ ಅಲ್ವಾ? ಬಿಸಿ ಆದಮೇಲೆ ಮತ್ತೆ ತಣ್ಣಗೆ ಕೂಡ ಆಗುತ್ತೆ. ಹಾಗೆಯೇ ತುಂಬ ಗಲೀಜಾಗಿರೋ ನೀರು ಒಂದು ಹಂತಕ್ಕೆ ಆ ಉಂಡೆಲ್ಲ ರಾಡಿಯಾಗಿರ್ತಕ್ಕಂಥ ನೀರು ಕೂಡ ಒಂದು ಸ್ವಲ್ಪ ತಿಳಿ ಆಗಲೇಬೇಕು, ಸ್ವಲ್ಪ ಹೊತ್ತಾದ ನಂತರ ಅಲ್ವಾ? ಹಾಗೆ ನಿಮ್ಮ ಬದುಕಲ್ಲೂ ಕೂಡ ಅದೆಷ್ಟೇ ಸಮಸ್ಯೆಗಳಿದ್ದರೂ ಒಂದು ದಿನ ಎಲ್ಲವೂ ನಿರೀಕ್ಷೆಯಂತೆ ಬದಲಾಗಲೇಬೇಕು, ತಿಳಿ ಆಗಲೇಬೇಕು. ಆ ಸಮಸ್ಯೆಗಳಿಗೂ ಕೂಡ ಒಂದು ಆರಂಭ ಅಂತ ಇದ್ದರೆ ಅದಕ್ಕೊಂದು ಅಂತ್ಯ ಅಂತಲೂ ಇರುತ್ತೆ ಅಲ್ವಾ? ಖಂಡಿತ ಅದನ್ನು ನಂಬಿ. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು.